ಏನ್ ಖುಷಿ ಆಗೋದಂತ ಹೇಳಿದ್ರೆ ನಮ್ಮ ಜಾಗದಲ್ಲಿ ನಿಂತು ನನ್ನ ಪ್ರಕಾರ 2 ತಿಂಗಳಕ್ಕಿಂತ ಜಾಸ್ತಿ. ಹಾಗೆ ನಮ್ಮಲ್ಲಿರೋ ಈ ಹಳೆ ಬೈಕ್ ನ ಸ್ಟಾರ್ಟ್ ಮಾಡ್ದಾನೆ 2 ತಿಂಗಳಕ್ಕಿಂತ ಜಾಸ್ತಿನೇ ಆಯ್ತು. ಈ ಗಾಡಿಗೆ 20 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ನಾನು ಮೈಸೂರಿಗೆ ಹೋದ್ಮೇಲೆ ಈ ಗಾಡಿನ ಯಾರು ಸ್ಟಾರ್ಟೇ ಮಾಡಲ್ಲ. ಗಾಯ್ಸ್ ನೋಡಿ, ಇಲ್ಲಿ ಪ್ಲಗ್ ಕಿತ್ತೋಗ್ಬಿಟ್ಟಿದೆ. ಹಾಗೆ ಸ್ವಲ್ಪ ದುಡ್ಡು ಹೊಡೆದು ಲಾಸ್ಟಿಗೆ ಗಾಡೀಲಿ ಪೆಟ್ರೋಲೇ ಇರಲಿಲ್ಲ. ಪೆಟ್ರೋಲು ಹಾಕಿ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆದೆ. ಜಸ್ಟ್ 4 ಕಿಕ್ಕಿಗೆ ಗಾಡಿ ಅಂತೂ ಸ್ಟಾರ್ಟ್ ಆಯಿತು. ಓಲ್ಡ್ ಇಸ್ ಗೋಲ್ಡ್ ಯಾವತ್ತಿದ್ರು. ನಿಮ್ಮೆಲ್ಲ ಒಂಚೂರು ನಿಲ್ಸಿ ಹಾಗಾಗಿ ಆ ರೀಸನಿಂದ ನಿಮ್ಮೆಲ್ಲ ಸ್ವಲ್ಪ ಮಣ್ಣಾಗಿದೆ ಮತ್ತು ಹಾಗೆ ಸ್ವಲ್ಪ ರಷ್ಟು ಹಿಡಿದಿದೆ ಅಂತಲೇ ಹೇಳ್ಬೋದು. ಗಾಡಿ ವಾಶ್ ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ಇದೊಂಥರ ಆಫ್ ರೋಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಳ್ಳೆ ಆಫ್ ರೋಡ್ ಹೊಡಿಬೋದು ಈ ಗಾಡೀಲಿ ಮಾತ್ರ ಏನಿಲ್ಲ. ಬ್ರೇಕು ಎಕ್ಸಿಲೇಟ್ರು ಇದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಜಸ್ಟ್ ಒಂದೇ ಒಂದು 3-4 ಕಿಕ್ಕಿಗೆ ಸ್ಟಾರ್ಟ್ ಆಯ್ತು ಗಾಡಿ. ಗಾಯ್ಸ್ ಒಂದು ರೈಡ್ ಹೋಗೋಣ. ಇಲ್ಲಿ ಯಾವುದೇ ಥರ ವೀಲಿಂಗಿಂದ ಹಿಡಿದು ಎಲ್ಲದನ್ನೂ ಮಾಡ್ಬೋದು. ನಾವೀಗ ಈ ಜಾಗದಲ್ಲಿ ತೋಟಕ್ಕೆ ಸ್ಪ್ರಿಂಕ್ಲರ್ ನೋಡೋಕ್ಕಂತ ಹೋಗ್ತಾ ಇದೀವಿ. ನೋಡಿ ಹೇಗೆ ಸ್ಪ್ರಿಂಕ್ಲರ್ ಅಂತೂ ಕ್ರೇಜಿಯಾಗಿ ಹೊಡಿತಾ ಇದೆ. ಸ್ಪ್ರಿಂಕ್ಲರನ್ನು ನೋಡಲೇಬೇಕಲ್ವಾ. ಎಲ್ಲ ಅಂಡರ್ಗ್ರೌಂಡ್ ಸಿಸ್ಟಮ್ ಆಗಿರೋದ್ರಿಂದ ಭಾರಿ ಸೈಕು. ನೋಡಿ ಹೇಗೆ ಹೊಡಿತಾ ಇದೆ ಅಂತ. ನಿಯರ್ಲಿ 5ರಿಂದ 6 ಜೆಟ್ ಹಾಕಿದ್ದಾರೆ. ನೋಡ್ಬೋದು ಒಳ್ಳೆ ಪ್ರೆಷರ್. ಓಕೆ, ಒಂದು ರೇಂಜಿಗೆ ಒಂದು ಪ್ರೆಷರ್ ಇದೆ. ಫುಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಫ್ಟರ್ನೂನ್ ಆಗಿರೋದ್ರಿಂದ ಪ್ರೆಷರ್ ಸ್ವಲ್ಪ ಕಡಿಮೆ ಇದೆ. ಗೈಸ್ ನೀರಿಲ್ಲೇ ಬೀಳ್ತಾ ಇದೆ. ಈ ವಿಡಿಯೋ ಹೇಗಿತ್ತಂತ ಹೇಳಿ ಗೈಸ್. ಬಾಯ್ ಬಾಯ್.